ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತ 2023ಯಲ್ಲಿ ಬರುವಂತಹ ಈ ಸೆಕ್ಷನ್ 109 ಮತ್ತು ಸೆಕ್ಷನ್ 110ನ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನು ಅಥವಾ ಕಂಪೇರಿಸನ್ ಏನು ಅನ್ನೋದನ್ನು ನಾವು ಇಲ್ಲಿ ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸೆಕ್ಷನ್ 109 ಇದು ಮರ್ಡರ್, ಅಟೆಂಪ್ಟ್ ಟು ಮರ್ಡರ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಸೆಕ್ಷನ್ 110 ಇದು ಅಟೆಂಪ್ಟ್ ಟು ಕಲ್ಪೇಬಲ್ ಹೋಮಿಸೈಡ್ನ ಬಗ್ಗೆ ಹೇಳುತ್ತೆ. ಸೆಕ್ಷನ್ 109 ಮರ್ಡರ್ ಮಾಡುವ ಒಂದು ಅಟೆಂಪ್ಟ್ನ ಬಗ್ಗೆ ಹೇಳುತ್ತೆ, ಹಾಗೂ ಈ ಸೆಕ್ಷನ್ 110 ಕಲ್ಪೇಬಲ್ ಹೋಮಿಸೈಡ್ ಕಮಿಟ್ ಮಾಡುವುದರ ಅಟೆಂಪ್ಟ್ನ ಬಗ್ಗೆ ಹೇಳುತ್ತೆ. ಇದು ಒಂದು ಬೇಸಿಕ್ ಡಿಫ್ರೆನ್ಸು. ಈ ಅಟೆಂಪ್ಟ್ ಟು ಮರ್ಡರ್ನ ಡೆಫಿನಿಷನ್ ನೋಡೋದಾದರೆ, ಇಲ್ಲಿ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡುವಂತಹ ಇಂಟೆನ್ಷನ್ ಅಥವಾ ನಾಲೆಜ್ ಇರುತ್ತೆ. ಒಂದು ವೇಳೆ ಆ ಅಟೆಂಪ್ಟ್ ಅಂದರೆ ಆ ಪ್ರಯತ್ನದಿಂದ ಆ ವ್ಯಕ್ತಿ ಸತ್ತೋದ್ರೆ ಅದನ್ನು ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 110ನ ಒಂದು ಡೆಫಿನಿಷನ್ ನೋಡೋದಾದರೆ, ಇಲ್ಲೂ ಕೂಡ ಆ ವ್ಯಕ್ತಿಗೆ ಇಂಟೆನ್ಷನ್ ಇರುತ್ತೆ ಅಥವಾ ನಾಲೆಜ್ ಇರುತ್ತೆ ಕಲ್ಪೇಬಲ್ ಹೋಮಿಸೈಡ್ ಮಾಡಬೇಕು ಅಂಥೇಳಿ. ಆತ ಮಾಡುವಂತಹ ಆ್ಯಕ್ಷನ್ ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ. ಆತ ಇಲ್ಲಿ ಅಟೆಂಪ್ಟ್ ಮಾಡ್ತಾ ಇದ್ದಾನೆ, ಅದು ಜರುಗಿದ್ರೆ ಅದು ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ, ಆದರೆ ಅದು ಮರ್ಡರ್ ಆಗೋದಿಲ್ಲ. ಸೆಕ್ಷನ್ 110ನಲ್ಲಿ ಆತನ ಆ್ಯಕ್ಷನ್ನಿಂದ ಆ ಎದುರುಗಡೆ ವ್ಯಕ್ತಿ ಸತ್ತೋದ್ರೂ ಕೂಡ ಅದನ್ನು ಮರ್ಡರ್ ಅಂತೇಳಿ ಹೇಳೋದಿಲ್ಲ, ಅದನ್ನು ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತೇಳಿ ಹೇಳಲಾಗುತ್ತೆ. ಸೊ ಇದು ಬೇಸಿಕ್ ಡಿಫ್ರೆನ್ಸು. ಏನು ಎರಡರಲ್ಲೂ ಇಂಟೆನ್ಷನ್ ಇದೆ, ಎರಡರಲ್ಲೂ ಡೆತ್ ಆಗ್ತಾ ಇದೆ, ಎರಡರಲ್ಲೂ ಅಟೆಂಪ್ಟ್ ಆಗ್ತಾ ಇದೆ, ಏನು ಅದು ಮೇಜರ್ ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಮೆಂಟಲ್ ಎಲಿಮೆಂಟ್ ಅನ್ನು ನೋಡಬೇಕಾಗತ್ತೆ. ಈ ಸೆಕ್ಷನ್ 109ನಲ್ಲಿ ಮೆಂಟಲ್ ಎಲಿಮೆಂಟ್ ಹೇಗಿರುತ್ತಂದ್ರೆ, ಇಲ್ಲಿ ಹೈಯರ್ ಡಿಗ್ರಿ ಆಫ್ ಇಂಟೆನ್ಷನ್ ಅಥವಾ ನಾಲೆಜ್, ಇಲ್ಲಿ ಆತನಿಗೆ ಕೊಲೆ ಮಾಡಲೇಬೇಕನ್ನುವಂತಹ ಒಂದು ಏನು ಇಚ್ಛೆ ಇರುತ್ತೆ, ನಾಲೆಜ್ ಇರುತ್ತಲ್ಲ, ಅದು ತುಂಬಾ ಹೈಯರ್ ಲೆವೆಲ್ನಲ್ಲಿ ಇರುತ್ತೆ. ಮತ್ತು ಕೊಲೆ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಕ್ಲಿಯರ್ ಆಗಿರುತ್ತೆ ಮತ್ತು ಆ ನಾಲೆಜ್ ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಸೆಕ್ಷನ್ನಲ್ಲಿ ಇದೊಂದು ಏನು ಕೃತ್ಯ ಇದೆಯಲ್ಲ, ಇದು ತುಂಬ ಡೇಂಜರಸ್. ಆದರೆ ಅದೇ ನಾವು ಸೆಕ್ಷನ್ 110ನಲ್ಲಿ ನೋಡಿದಾಗ ಅಲ್ಲಿ ಆ ಇಂಟೆನ್ಷನ್ನು ಮತ್ತು ನಾಲೆಜ್ ಏನಿರುತ್ತಲ್ಲ ಅದು ಲೆಸ್ಸರ್ ಡಿಗ್ರಿಯಲ್ಲಿರುತ್ತೆ. ಅಂದರೆ ಲೋ ಲೆವೆಲ್ನಲ್ಲಿ ಸೆಕ್ಷನ್ 109ನಲ್ಲಿರುವಷ್ಟು ಆ ಲೆವೆಲ್ಗೆ ಇಂಟೆನ್ಷನ್ ಇರೋದಿಲ್ಲ. ಮತ್ತು ಇದು ಪ್ರೊವೊಕೇಶನ್ನ ಸಂದರ್ಭದಲ್ಲಿ ಅಥವಾ ಸಡನ್ ಫೈಟ್ನ ಸಂದರ್ಭದಲ್ಲಿ ಈ ಒಂದು ಕೃತ್ಯ ಜರುಗುತ್ತೆ. ಸೊ ಇದು ಕೂಡ ಒಂದು ಬೇಸಿಕ್ ಡಿಫ್ರೆನ್ಸು. ನೆಕ್ಸ್ಟ್ ಪನಿಷ್ಮೆಂಟ್ನ ಬಗ್ಗೆ ನೋಡೋದಾದರೆ, ಏನಾದರೂ ಮರ್ಡರ್ಗೆ ಅಟೆಂಪ್ಟ್ ಮಾಡಿದರೆ 109ನಲ್ಲಿ 10 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಫೈನ್ ಇರುತ್ತೆ. ಅದೇ ಸೆಕ್ಷನ್ 110ನಲ್ಲಿ 3 ಇಯರ್ಸ್ನವರೆಗೆ ಜೈಲು ಶಿಕ್ಷೆ ಅಥವಾ ಫೈನ್ ಅಥವಾ ಎರಡೂ ಇರುತ್ತೆ. ನೆಕ್ಸ್ಟ್ ಈ ಸೆಕ್ಷನ್ 109ನಲ್ಲಿ ಒಂದು ವೇಳೆ ಈ ರೀತಿಯ ಮರ್ಡರ್ಗೆ ಅಟೆಂಪ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಹರ್ಟ್ ಆಗಿದ್ದರೆ ಆ ವ್ಯಕ್ತಿಗೆ, ಅಂತಹ ಸಂದರ್ಭದಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ ಆಗ್ಬೋದು, ಅಥವಾ 10 ಇಯರ್ಸ್ ಪನಿಷ್ಮೆಂಟ್ ಆಗ್ಬೋದು, ಅಥವಾ ಮತ್ತು ಅದ್ರ ಜೊತೆ ಫೈನ್ ಕೂಡ ಆಗ್ಬೋದು. ಅದೇ ಈ ಸೆಕ್ಷನ್ 110 ಕಲ್ಪೇಬಲ್ ಹೋಮಿಸೈಡ್ನಲ್ಲಿ ಏನಾದರೂ ಹರ್ಟ್ ಆಗಿದ್ದರೆ ವ್ಯಕ್ತಿಗೆ, ಅಲ್ಲಿ 7 ಇಯರ್ಸ್ನವರೆಗೆ ಇಂಪ್ರಿಸನ್ಮೆಂಟು ಅಥವಾ ಫೈನ್ ಅಥವಾ ಎರಡೂ ಶಿಕ್ಷೆಗಳನ್ನು ವಿಧಿಸಬಹುದು. ಇದರಲ್ಲಿ ಈ ಸೆಕ್ಷನ್ 109ನಲ್ಲಿ ನೋಡೋದಾದರೆ, ಇಲ್ಲಿ ಒಂದು ವೇಳೆ ಈ ಮರ್ಡರ್ನ ಅಟೆಂಪ್ಟ್ ಮಾಡುವಂತಹ ವ್ಯಕ್ತಿ ಏನಾದರೂ ಲೈಫ್ ಕನ್ವಿಕ್ಟ್ ಇದ್ದರೆ, ಅಂದರೆ ಆಲ್ರೆಡಿ ಆತ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದರೆ, ಅಂತಹ ವ್ಯಕ್ತಿಗೆ ಡೆತ್ ಅಂದರೆ ಮರಣದಂಡನೆ ಶಿಕ್ಷೆ ಕೊಡ್ಬೋದು ಮತ್ತು ಲೈಫ್ ಇಂಪ್ರಿಸನ್ಮೆಂಟ್ ಕೂಡ ಆಗ್ಬೋದು. ಇಲ್ಲಿ ಸೆಕ್ಷನ್ 110ನಲ್ಲಿ ನೋಡಿದಾಗ ಆ ರೀತಿ ಯಾವುದೇ ಸ್ಪೆಷಲ್ ಪ್ರೊವಿಷನ್ ಇಲ್ಲ. ಸೊ ನೆಕ್ಸ್ಟ್ ಬರುವಂಥದ್ದು ಇದು ಸೆಕ್ಷನ್ 109 ಸೆಕ್ಷನ್ 110ನಲ್ಲಿ ಬರುವಂಥ ಅಪರಾಧಗಳು ಎರಡೂ ಕಾಗ್ನಿಸಿಬಲ್ ಆಗಿವೆ, ಎರಡೂ ನಾನ್ ಬೇಲೇಬಲ್ ಇವೆ. ಎರಡೂ ಕೇಸಸ್ಗಳನ್ನು ಈ ಸೆಷನ್ ಕೋರ್ಟ್ನಲ್ಲಿ ನಡೆಸಲಾಗುತ್ತೆ. ಇವುಗಳಿಗೆ ಎಕ್ಸಾಂಪಲ್ಗಳನ್ನು ನೋಡೋದಾದರೆ, ಮೊದಲಿಗೆ ಅಟೆಂಪ್ಟ್ ಟು ಮರ್ಡರ್ನಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವ ಒಂದು ಕ್ಲಿಯರ್ ಉದ್ದೇಶ ಇಟ್ಕೊಂಡು ಶೂಟಿಂಗ್ ಮಾಡಲಾಗುತ್ತೆ. ಸೊ ಇದು ಅಟೆಂಪ್ಟ್ ಟು ಮರ್ಡರ್ ಆಗುತ್ತೆ. ಆದರೆ ಅದೇ ನಾವು ಅಟೆಂಪ್ಟ್ ಟು ಕಮಿಟ್ ಕಲ್ಪೇಬಲ್ ಹೋಮಿಸೈಡ್ ಸೆಕ್ಷನ್ 110ನಲ್ಲಿ ನೋಡೋದಾದರೆ, ಇಲ್ಲಿ ಆತನಿಗೆ ಸ್ಟಾರ್ಟಿಂಗ್ನಲ್ಲಿ ಕೊಲೆ ಮಾಡುವಂಥ ಉದ್ದೇಶ ಇರೋದಿಲ್ಲ. ಆದರೆ ಯಾವುದೋ ಒಂದು ಫೈಟ್ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಗ್ರೇವ್ ಅಥವಾ ಪ್ರೊವೊಕೇಶನ್ನಿಂದ ಆತ ಪಿಸ್ತೂಲನ್ನು ತೆಗೆದು ಫೈರಿಂಗ್ ಮಾಡ್ತಾನೆ.
ಸೊ ಅದೇನಾಗುತ್ತೆ, ಅಟೆಂಪ್ಟ್ ಟು ಕಮಿಟ್ ಕಲ್ಪೇಬಲ್ ಹೋಮಿಸೈಡ್. ಸೊ ಇದು ಬೇಸಿಕ್ ಡಿಫ್ರೆನ್ಸ್. ಇಲ್ಲಿ ಇಂಟೆನ್ಷನ್ ಇಂಪಾರ್ಟೆಂಟ್. ಒಂದರಲ್ಲಿ ಕ್ಲಿಯರ್ ಇಂಟೆಂಟ್ ಇದೆ ಮತ್ತು ಹೈಯರ್ ಡಿಗ್ರಿ ಆಫ್ ಇಂಟೆಂಟ್ ಇದೆ. ಇನ್ನೊಂದರಲ್ಲಿ ಇಂಟೆಂಟು ಸಡನ್ ಪ್ರೊವೊಕೇಶನಿಂದ ಆಗಿದೆ ಮತ್ತು ಅಲ್ಲಿ ಲೋವರ್ ಡಿಗ್ರಿ ಒಂದು ಇಂಟೆನ್ಷನ್ ಇರುತ್ತೆ. ಸ್ನೇಹಿತರೆ, ಇದು ಸೆಕ್ಷನ್ 109 ಮತ್ತು ಸೆಕ್ಷನ್ 110 ಮಧ್ಯೆ ಇರುವಂತಹ ಒಂದು ಕಂಪ್ಯಾರಿಸನ್ ಅಥವಾ ಡಿಫ್ರೆನ್ಸ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ಸೆಕ್ಷನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.